ಎಲ್ರಿಗೂ ನಮಸ್ಕಾರ. ನಾಳೆ ಆಗಸ್ಟ್ 30ಕ್ಕೆ ನನ್ನ ನಿಫ್ಟಿ ಟ್ರೇಡ್ ಹೇಗಿರುತ್ತೆ ಅಂತ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಇದು ನಾನು ಒಂದು ಎಜುಕೇಷನ್ ಅಥವಾ ಅಬ್ಸರ್ವೇಷನ್ ಪರ್ಪಸ್ಗೆ ಮಾತ್ರ ಮಾಡಬೇಕು. ನಿಮ್ಮ ಟ್ರೇಡಿಂಗ್ ನಿಮ್ಮ ರಿಸ್ಕಲ್ಲಿ, ಬಟ್ ನನ್ನ ಟ್ರೇಡಿಂಗ್ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಫಸ್ಟು 3 ಲೆವೆಲ್ ಹಾಕ್ಕೊಳ್ತೀನಿ. 3 ಹಾರಿಜಾಂಟಲ್ ಲೆವೆಲ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಹಾರಿಜಾಂಟಲ್ ಲೆವೆಲ್ ಯಾವುದು ಅಂತಂದರೆ 25,045. 25,045ಗೆ ನಾನೇನು ಮಾಡ್ತೀನಿ, ನಂದು ಒಂದು ಹಾರಿಜಾಂಟಲ್ ಲೆವೆಲು. ಇನ್ನೊಂದು ಹಾರಿಜಾಂಟಲ್ ಯಾವಾಗ ತಗೊಳ್ತೀನಿ ಅಂದರೆ 25,087ಗೆ ಹಾಕ್ಕೊಳ್ತೀನಿ. ಇನ್ನೊಂದು ಹಾರಿಜಾಂಟಲ್ ಲೆವೆಲ್ ಯಾವುದು ಅಂತಂದರೆ 25,128. ಈ ಮೂರಕ್ಕೆ ನಾನು ಹಾರಿಜಾಂಟಲ್ ಲೆವೆಲ್ನ ನನ್ನ ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ನಾನು ಕನ್ಸಿಡರ್ ಮಾಡಿಕೊಂಡು ನಾನು ಇಲ್ಲಿಂದ ನನ್ನ ಟ್ರೇಡ್ನ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಇದಕ್ಕೆ ಫಸ್ಟ್ ಕಂಡೀಷನ್ ಏನಂತಂದರೆ ಮಾರ್ಕೆಟು ನಮಗೆ ಈ ಲೆವೆಲ್ ಮಧ್ಯೆ ಓಪನ್ ಆಗಬೇಕು. ಈ ಒಂದು ಯಾವುದೋ ಇದ್ರ ಲೆವೆಲಲ್ಲಿ ಮಾರ್ಕೆಟು ಓಪನ್ ಆಗಬೇಕು. ಸೊ ಫಸ್ಟ್ ಕಂಡೀಷನ್ ಓಪನ್ ಕರೆಕ್ಟು, ಮಾರ್ಕೆಟ್ ಇನ್ ಬಿಟ್ವೀನ್ ದೀಸ್ ಟು, ಈ ಲೆವೆಲ್ಲು ಮತ್ತು ಈ ಲೆವೆಲ್ ಮಧ್ಯೆ ಓಪನ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಸಪೋಸ್ ಇಲ್ಲಿ ಎಲ್ಲೋ ಓಪನ್ ಆಯಿತು ಮಾರ್ಕೆಟು. ಸೊ ನಾನು ಎಲ್ಲಿವರೆಗೆ ಕಾಯ್ತೀನಿ ಅಂದರೆ ಮಾರ್ಕೆಟ್ ಡೌನ್ ಆಗಿ ಈ ಲೆವೆಲಿಗೆ ಬರೋವರೆಗೆ ಕಾಯ್ತೀನಿ. ಈ ಲೆವೆಲ್ ಬಂದ ಮೇಲೆ ನನಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಾರ್ ಮೀ. ನನಗೆ ಈ ಲೆವೆಲ್ ಮೇಲ್ಗಡೆಯಿಂದ ಕೆಳಗಡೆ ಬಂತಂದರೆ, ಅಥವಾ ಈ ಲೆವೆಲ್ನ ಮಾರ್ಕೆಟ್ ಇಲ್ಲಿಂದ ರೀಸ್ಟಾರ್ಟ್ ಆಯಿತು ಅಂತಂದರೆ ನಾನು ಇಲ್ಲಿಂದ ಕಾಲ್ನ ಬೈ ಮಾಡ್ತೀನಿ. ಸೊ ಇಲ್ಲಿಂದ ಕಾಲ್ ಬೈ ಮಾಡಿದಾಗ ನನ್ನ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನನ್ನ ಈ ಲೆವೆಲ್ ಎಷ್ಟು 25,087. ನಂದು ಟ್ರೇಡ್ ತೊಗೊಳ್ಳೋ ಲೆವೆಲು 25,045. ಫಸ್ಟ್ ಟಾರ್ಗೆಟು 25,087. ಈ ಮಧ್ಯೆ ನಾನೇನು ಮಾಡಿರ್ತೀನಿ, ಅಪ್ರಾಕ್ಸಿಮೇಟ್ಲಿ 42 ಪಾಯಿಂಟ್ಸ್ ಕವರ್ ಮಾಡ್ತೀನಿ. ನಾನು ಯಾವಾಗಲೂ 2 ಟ್ರೇಡನ್ನು ತೊಗೊಳ್ತೀನಿ. 2 ಟ್ರೇಡಲ್ಲಿ ಒಂದು ಟ್ರೇಡನ್ನು ನಾನು ಇಲ್ಲಿ ಎಕ್ಸಿಟ್ ಆಗಿಬಿಡ್ತೀನಿ. ಸೊ ನೆಕ್ಸ್ಟು ಒಂದು ಅಂದರೆ 2 ಲಾಟ್ ತೊಗೊಳ್ತೀನಿ, ಒಂದು ಲಾಟನ್ನು ನಾನು ಇಲ್ಲಿ ಎಕ್ಸಿಟ್ ಆಗ್ತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿಂದ ನಾನು ಇನ್ನೊಂದು ಲೆವೆಲ್ ಇಟ್ಕೊಂಡು ಸೆಕೆಂಡ್ ಟಾರ್ಗೆಟ್ಗೆ ಹೋಗ್ತೀನಿ. ಇಲ್ಲಿ ನಾನು ಟ್ರೇಡಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡ್ತೀನಿ. ಟ್ರೇಡಿಂಗ್ ಸ್ಟಾಪ್ ಲಾಸ್ ಅಂತಂದರೆ ಮತ್ತೆ ಅಪ್ಪಿತಪ್ಪಿ ಮಾರ್ಕೆಟ್ ಏನಾದರೂ ಕೆಳಗಡೆ ಬಂದರೆ ಈ ಲೆವೆಲ್ ನನಗೆ ಸ್ಟಾಪ್ ಲಾಸ್ ಇರುತ್ತೆ. ಸೊ ಫಸ್ಟ್ ಟಾರ್ಗೆಟ್ ನಾನು ಇದು ರೀಚ್ ಆಗಿ ಒಂದು ಲಾಟ್ ಎಕ್ಸಿಟ್ ಆಗಿ ಇನ್ನೊಂದು ಟಾರ್ಗೆಟ್ನ ಇಲ್ಲಿವರೆಗೆ ಹೋಗ್ತೀನಿ. ಸೊ ನನ್ನ 2ನೇ ಟಾರ್ಗೆಟ್ ಕೂಡ ಇಲ್ಲಿಗೆ ಮುಗೀತದೆ. ಸೊ ಮಾರ್ಕೆಟ್ ಹೇಳ್ತೀನಿ, ಇಲ್ಲಿ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆಗಿ ಇಲ್ಲಿವರೆಗೆ ಬೀಳಬೇಕು, ಇಲ್ಲಿವರೆಗೆ ಬರಬೇಕು. ಇಲ್ಲಿಂದ ಬಂದ ಮೇಲೆ ಫಸ್ಟ್ ಟಾರ್ಗೆಟು ಇಲ್ಲಿ ನಾನು 2 ಲಾಟಲ್ಲಿ ಒಂದು ಲಾಟ್ ಎಕ್ಸಿಟ್ ಆಗ್ತೀನಿ. ಇನ್ನೊಂದು ಲಾಟನ್ನು ನಾನು ಟ್ರೇಲಿಂಗ್ ಸ್ಟಾಪ್ ಲಾಸ್ನ ನನ್ನ ಫಸ್ಟ್ ಟಾರ್ಗೆಟ್ ಲೆವೆಲ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಟಾರ್ಗೆಟ್. ಸೊ ನಾಳೆ ಈ ಥರ ನನ್ನ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ. ನೋಡೋಣ ನಾಳೆ ನಾಡಿದ್ದು ಅಂದರೆ ನಾಳೆ 30ನೇ ತಾರೀಕು ಸಂಜೆ ನೀವೇ ಹೇಳಿ, ಕಮೆಂಟ್ ಮಾಡಿ ಇದು ವರ್ಕ್ ಆಯ್ತೋ ಇಲ್ಲ ಅಂತೇಳಿ.